ದಾಂಡೇಲಿಯಲ್ಲಿ ಹಲಸಿನ ಹಬ್ಬಕ್ಕೆ ಅದ್ದೂರಿ ಚಾಲನೆ. ಹಲಸು ಎಂದರೆ ಕೇವಲ ಹಣ್ಣಲ್ಲ, ಅದು ಮಲೆನಾಡಿನ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಸಾರುವ ಬೃಹತ್ ಹಲಸು ಮೇಳ 2026ಕ್ಕೆ ಇಂದು ಶುಕ್ರವಾರ ಸಂಜೆ ದಾಂಡೇಲಿಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಅದ್ದೂರಿಯಾಗಿ ಚಾಲನೆಯನ್ನು ನೀಡಲಾಯಿತು. ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಮತ್ತು ಗಜಮುಖ ಈವೆಂಟ್ಸ್ ಜಂಟಿಯಾಗಿ ಆಯೋಜಿಸಿರುವ ಈ 3 ದಿನಗಳ ಮೇಳವನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಉದಯ್ ಕುಮಾರ್ ಶೆಟ್ಟಿ ಅವರು, ಸಣ್ಣ ಉದ್ಯಮಿಗಳು ಮತ್ತು ಗೃಹೋದ್ಯಮಿಗಳನ್ನು ಪ್ರೋತ್ಸಾಹಿಸುವುದೇ ಈ ಮೇಳದ ಮುಖ್ಯ ಉದ್ದೇಶ. ಹಲಸಿನ ಮೂಲಕ ಮಲೆನಾಡಿನ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಪರಿಚಯಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಗಜಮುಖ ಈವೆಂಟ್ಸ್ ಮುಖ್ಯಸ್ಥರಾದ ರಮೇಶ್ ಅವರು ಮೇಳದ ಉದ್ದೇಶ ಮತ್ತು ಸಿದ್ಧತೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಾದ ಮುರಳಿ ನಾಯ್ಕ್, ಖಜಾಂಚಿ ಗಣೇಶ್ ಖಾನಾಪುರ್, ಲಯನ್ಸ್ ಕ್ಲಬ್ಬಿನ ಪ್ರಮುಖರಾದ ರವಿ ಪೈ, ಡಾಕ್ಟರ್ ಶೇಖರ್ ಹಂಜನಾಳ್ಮಠ್, ಗಜಾನನ ಕರ್ಗಾಂವ್ಕರ್, ಪಿಕೆ ಜೋಶಿ, ಲತಾ ಶೆಟ್ಟಿ, ವೀರೇಶ್ ಯರಗೇರಿ, ಮಹಿಮಾ ಖಾನಾಪುರ್ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಮೇಳದಲ್ಲಿ ಒಟ್ಟು 40ಕ್ಕೂ ಹೆಚ್ಚು ಮಳಿಗೆಗಳು ತೆರೆದಿವೆ. ಹಲಸಿನ ಹಣ್ಣು, ಬೀಜ, ಹಪ್ಪಳ, ಸಂಡಿಗೆ, ಚಿಪ್ಸ್, ಹಲಸಿನ ಜಿಲೇಬಿ, ಹಲಸಿನ ಹೋಳಿಗೆ, ಹಲಸಿನ ಪಾಯಸ, ಹಲಸಿನ ಕಬಾಬ್, ಹಲಸಿನ ಬಿರಿಯಾನಿ, ಮಂಚೂರಿಯನ್ ಸೇರಿದಂತೆ 50ಕ್ಕೂ ಹೆಚ್ಚು ವಿವಿಧ ತಿನಿಸುಗಳು ಸ್ಥಳದಲ್ಲೇ ತಯಾರಾಗಿ ಮಾರಾಟವಾಗುತ್ತಿವೆ. ಸಣ್ಣ ಉದ್ಯಮಿಗಳು ಮತ್ತು ಗೃಹೋದ್ಯಮಿಗಳಿಗೆ ತಮ್ಮ ಉತ್ಪನ್ನ ಮಾರಾಟಕ್ಕೆ ವಿಶೇಷ ವೇದಿಕೆಯನ್ನು ಕಲ್ಪಿಸಲಾಗಿದೆ. ವಿವಿಧ ತಳಿಯ ಹಲಸು, ಮಾವು ಮತ್ತು ಇತರ ಹಣ್ಣಿನ ಗಿಡಗಳ ಮಾರಾಟವೂ ಇದೆ. ಮೇಳವು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆಯಲಿದ್ದು ಪ್ರವೇಶ ಸಂಪೂರ್ಣ ಉಚಿತವಾಗಿದೆ. ಆಯೋಜಕರು ದಾಂಡೇಲಿ ಮತ್ತು ದಾಂಡೇಲಿಯ ಸುತ್ತಮುತ್ತಲ ಜನರು ಕುಟುಂಬ ಸಮೇತರಾಗಿ ಬಂದು ಹಲಸಿನ ವೈಭವವನ್ನು ಕಣ್ತುಂಬಿಕೊಳ್ಳುವಂತೆ ಮನವಿಯನ್ನು ಮಾಡಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಮೇಳ ಮುಂದುವರಿಯಲಿದೆ. ಒಳ್ಳೆ ಸರ್, ಫಸ್ಟ್ ಸಲ ಬಂದಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಕೂದಲು ಬಂದಿದ್ದೀನಿ. ಉದ್ಯೋಗದೆಲ್ಲ 3 ಡೇಸಲ್ಲಿ ಸ್ಟಾಪ್ ಆಗುತ್ತೆ, ಬಿಳೆ ಕೂದಲು ಬರಲ್ಲ, ತಲೆನೋವು, ತಲೆ ಭಾರ, ಹೀಟು ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. 0 ಕೆಮಿಕಲ್ ಆಯಿಲ್. ಹೆಂಗ ಅನಿಸ್ತಾ ಇದೆ ಅವ್ರಿಗೆ ಎಷ್ಟು ವರ್ಷದಿಂದ ಆರಾಮಿಲ್ಲ? ಎಷ್ಟು ವರ್ಷದಿಂದ ನಿಮ್ಗೆ ಆರಾಮಿಲ್ಲ? 1 ತಿಂಗಳಿಂದ ಬೇಲಿ ಹಾಗೆ ಆಗಿದ್ದ ಅಥವಾ ಹಿಂಗೆ ಆಗಿತ್ತು? ಕಲ್ಲು 24 ಗಂಟೆ ಮಾಡ್ಕೊಳ್ಳಿ.